ಫಸ್ಟ್ ಪಿ ಯು ಸಿ 2025 ಮಿಡ್ ಟರ್ಮ್ ಎಕ್ಸಾಮಿನೇಷನ್ಗೆ ಇಂಪಾರ್ಟೆಂಟ್ ಕ್ವೆಶನ್ಸ್ ಫಾರ್ ದ ಫಿಸಿಕ್ಸ್ ಸಬ್ಜೆಕ್ಟ್. ಓಕೆ, ಸೊ ನಾನು ನಿಮಗೆ ಫಸ್ಟ್ ಟೆಸ್ಟ್ ಆಗಸ್ಟಲ್ಲಿ ನಡೆದಿರ್ತಕ್ಕಂಥ ಟೆಸ್ಟ್ಗೆ ನಾನು ಇಂಪಾರ್ಟೆಂಟ್ ಕ್ವೆಶನ್ಸ್ನ ಕೊಟ್ಟಿದ್ದೆ ಆ್ಯಂಡ್ ಮೆನಿ ಆಫ್ ದಿ ಸ್ಟೂಡೆಂಟ್ಸ್ಗೆ ಹೆಲ್ಪ್ ಆಗಿರ್ಬೋದು ಅಂತ ಅಂದ್ಕೊಂಡಿದ್ದೆ. ಬಿಕಾಸ್ ಟೆಸ್ಟಿಗೆ ಬಂದಿರೋ ಕ್ವೆಶನ್ಸ್ ಎಲ್ಲ ಮೆಜಾರಿಟಿ ನಾನು ಯಾವ ಕ್ವೆಶನ್ಸ್ ಹೇಳಿದ್ನೋ ಅದರಿಂದಾನೇ ಬಂದಿದೆ. ಸೊ ಅದೇ ರೀತಿ ನಾನು ಇನ್ನೂ ಗ್ಯಾರಂಟಿ ಕೊಡ್ತೀನಿ ನಿಮಗೆ, ನಾನು ಕೊಟ್ಟಿರೋ ಕ್ವೆಶನ್ಸಲ್ಲೇ ಮಿಡ್ ಟರ್ಮ್ ಎಕ್ಸಾಮ್ಗೂ ಸಹ ಬರುತ್ತೆ. ಸೊ ದಯವಿಟ್ಟು ಈ ಕ್ವೆಶನ್ಸನ್ನು ಕರೆಕ್ಟಾಗಿ ಓದ್ಕೊಳ್ಳಿ. ಓಕೆನಾ? ಸೊ ನೀವು ಏನು ಓದಿಲ್ಲ ಅಂದರೂ ಇದನ್ನು ಈ ವಿಡಿಯೋ ನೋಡ್ಬೋದು, ಅಥವಾ ನಾನು ಎಲ್ಲ ಓದಿದ್ದೀನಿ ಇನ್ನೊಂದು ಸಲ ನೋಡ್ಬೋದು ಅಂದರೆ ಡೆಫಿನೆಟ್ಲಿ ನಿಮಗೆ ಇನ್ನೂ ಹೆಲ್ಪ್ ಆಗುತ್ತೆ ನಿಮ್ಮ ಮಾರ್ಕ್ಸನ್ನ ಇಂಪ್ರೂವ್ ಮಾಡ್ಕೊಳ್ಳೋಕ್ಕೆ. ಓಕೆ, ಸೊ ನಾವು ವಿತೌಟ್ ಡಿಲೇಯಿಂಗ್ ಲೆಟ್ ಸ್ಟಾರ್ಟ್ ವಿತ್ ದಿ ಫಸ್ಟ್ ಚಾಪ್ಟರ್ ಯೂನಿಟ್ಸ್ ಆ್ಯಂಡ್ ಡೈಮೆನ್ಷನ್ಸ್. ಇದರಿಂದ ನಿಮಗೆ ಫಸ್ಟ್ ಕ್ವೆಶನ್ ಇದೆಯಲ್ಲ, ನೇಮ್ ದ ಟು ಫಿಸಿಕಲ್ ಕ್ವಾಂಟಿಟಿ ದಟ್ ಆಸ್ ಯೂನಿಟ್ ಬಟ್ ನೋ ಡೈಮೆನ್ಷನ್. ಇದನ್ನು MCQs ಅಥವಾ 2 ಮಾರ್ಕ್ಸಲ್ಲಿ ಕೇಳ್ಬೋದು. ನೆಕ್ಸ್ಟ್, ರೈಟ್ ಡೌನ್ ದಿ 7 ಬೇಸ್ ಯೂನಿಟ್ಸ್ ಇನ್ SI ಸಿಸ್ಟಮ್. ಸೊ ಇದನ್ನು ಮೋಸ್ಟ್ಲಿ ಅವರು 5 ಮಾರ್ಕ್ಸಲ್ಲಿ ಕೇಳ್ಬೋದು, ಇಲ್ಲಾಂದರೆ 3 ಮಾರ್ಕ್ಸಲ್ಲಿ ಕೇಳೋ ಚಾನ್ಸಸ್ ಇರುತ್ತೆ, ಬಟ್ ದಿಸ್ ಇಸ್ ಇಂಪಾರ್ಟೆಂಟ್. ನೆಕ್ಸ್ಟ್, ಸ್ಟೇಟ್ ದ ಪ್ರಿನ್ಸಿಪಲ್ ಆಫ್ ಹೋಮೋಜಿನಿಟಿ ಆಫ್ ಡೈಮೆನ್ಷನ್ಸ್. ಇದನ್ನು 2 ಮಾರ್ಕ್ಸಲ್ಲಿ ಕೇಳುವ ಚಾನ್ಸಸ್ ಇರುತ್ತೆ, ಸೊ ಡೋಂಟ್ ನೆಗ್ಲೆಕ್ಟ್ ದಟ್ ಕ್ವೆಶನ್. ಆ್ಯಂಡ್ ಚೆಕ್ ದ ಡೈಮೆನ್ಷನಲ್ ಕನ್ಸಿಸ್ಟೆನ್ಸಿ ಆಫ್ ದಿ ಇಕ್ವೇಷನ್ ಎಕ್ಸ್ ಇಸ್ ಈಕ್ವಲ್ಸ್ ಟು. ಸೊ ಈ ಕೊಟ್ಟಿದ್ದೀನಲ್ಲ ಈಕ್ವೇಷನ್ಸ್ನ, ಇದನ್ನು ನಾನು ರೈಟ್ ಹ್ಯಾಂಡ್ ಸೈಡಲ್ಲಿ ಏನು ಕೊಟ್ಟಿದ್ದೀನಲ್ಲ ಈ ಫಾರ್ಮುಲಾದಲ್ಲಿ ಈ ಪ್ರೊಸೀಜರಲ್ಲಿ ನೀವು ಸಾಲ್ವ್ ಮಾಡಿದ್ರೆ ಡೆಫಿನೆಟ್ಲಿ ವಿಲ್ ಗೆಟ್ ದಿ ಫುಲ್ ಮಾರ್ಕ್ಸ್. ಓಕೆ, ಸೊ ಅದನ್ನು 2 ಮಾರ್ಕ್ಸಲ್ಲಿ ಕೇಳುವ ಚಾನ್ಸಸ್ ಇದೆ. ನೆಕ್ಸ್ಟ್ ಕ್ವೆಶನ್ ಇಸ್ ಕನ್ಸಿಡರ್ ಸಿಂಪಲ್ ಪೆಂಡ್ಯುಲಮ್. ಓಕೆ, ಈ ಕ್ವೆಶನ್ನ ನಾನು ಫಸ್ಟ್ ಟೆಸ್ಟ್ಗೂ ಹೇಳಿದ್ದೆ. ಮೆನಿ ಆಫ್ ದ ಡಿಸ್ಟ್ರಿಕ್ಟಲ್ಲಿ ಇದನ್ನು ಐ ಥಿಂಕ್ ಇದನ್ನು 3 ಅಥವಾ 5 ಮಾರ್ಕ್ಗೆ ಕೇಳಿದರು. ಓಕೆನಾ, ಇದೇ ಕ್ವೆಶನ್ನ ಕೇಳಿದ್ದಾರೆ. ಸೊ ಡೋಂಟ್ ನೆಗ್ಲೆಕ್ಟ್ ದಿಸ್ ಕ್ವೆಶನ್, ಇದನ್ನು ಕೇಳೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಸೊ ಪ್ಲೀಸ್ ಫೋಕಸ್ ಆನ್ ದಿಸ್ ಪರ್ಟಿಕ್ಯುಲರ್ ಕ್ವೆಶನ್. ಓಕೆ, ನೆಕ್ಸ್ಟ್, ರೈಟ್ ದಿ ಡಿಮೆರಿಟ್ಸ್ ಆಫ್ ಡೈಮೆನ್ಷನಲ್ ಅನಾಲಿಸಿಸ್. ಸೊ ಇದನ್ನು 3 ಪಾಯಿಂಟ್ಸ್ ಇದೆಲ್ಲ 3 ಮಾರ್ಕ್ಸ್ಗೆ ವೆರಿ ಇಂಪಾರ್ಟೆಂಟ್ ಕ್ವೆಶನ್ ಆಗುತ್ತೆ ಇದು. ಸೊ ಡೋಂಟ್ ನೆಗ್ಲೆಕ್ಟ್ ದಿಸ್ ಪರ್ಟಿಕ್ಯುಲರ್ ಕ್ವೆಶನ್. ಓಕೆನಾ? ಆ್ಯಂಡ್ ಡೈಮೆನ್ಷನ್ಸ್ ಆಫ್ ನೀವೇನು ನೆಕ್ಸ್ಟ್ ಚಾಪ್ಟ್ರಲ್ಲಿ ಕಲಿತೀರಲ್ಲ, ಫಾರ್ ಎಕ್ಸಾಂಪಲ್ ವೆಲಾಸಿಟಿ, ಸ್ಪೀಡ್, ಆಕ್ಸಲರೇಷನ್ ಆ್ಯಂಡ್ ಲೀನಿಯರ್ ಮೊಮೆಂಟಮ್, ಆ್ಯಂಗ್ಯುಲರ್ ಮೊಮೆಂಟಮ್, ಓಕೆ, ಆ್ಯಂಗ್ಯುಲರ್ ಡಿಸ್ಪ್ಲೇಸ್ಮೆಂಟ್, ಇವೆಲ್ಲದಕ್ಕೂ ಡೈಮೆನ್ಷನ್ಸ್ನ ನೋಡ್ಕೊಳ್ಳಿ. ಬಿಕಾಸ್ ಇದನ್ನು ಫಸ್ಟ್ ಮೈನಲ್ಲಿ MCQsಲ್ಲಿ ಡೈಮೆನ್ಷನ್ ಆಫ್ ಸ್ಪೀಡ್ ಅಂತ ಕೇಳಿ 4 ಆಪ್ಷನ್ಸ್ ಕೊಡ್ತಾರೆ, ಅಥವಾ 2 ಮಾರ್ಕ್ಸಲ್ಲಿ ನಿಮಗೆ ಡೈಮೆನ್ಷನ್ಸ್ ಅಂತಲೂ ಕೇಳ್ಬೋದು. ಓಕೆ, ಎನಿವೇ ದೇ ವಿಲ್ ಆಸ್ಕ್ ದಿ ಡೈಮೆನ್ಷನ್ಸ್, ದಟ್ ಈಸ್ ವೆರಿ ಇಂಪಾರ್ಟೆಂಟ್. ಅದನ್ನು ನೋಡಿಕೊಂಡ್ರೆ ಈ ಚಾಪ್ಟರಿಂದ ಮೆಜಾರಿಟಿ ಆಫ್ ದಿ ಕ್ವೆಶನ್ಸ್ ನೀವು ಕವರ್ ಮಾಡ್ಬೋದು. ನೆಕ್ಸ್ಟ್, ದಟ್ ಸೆಕೆಂಡ್ ಚಾಪ್ಟರ್ ಬಂದು ಯೂನಿಟ್ ಮೋಷನ್ ಇನ್ 1 ಡೈಮೆನ್ಷನ್ ಅಥವಾ ಸ್ಟ್ರೈಟ್ ಲೈನ್. ಫಸ್ಟ್ ಕ್ವೆಶನ್, ಡಿಫೈನ್ ಡಿಸ್ಪ್ಲೇಸ್ಮೆಂಟ್ ಆ್ಯಂಡ್ ಇನ್ಸ್ಟಂಟೇನಿಯಸ್ ವೆಲಾಸಿಟಿ. ಇದನ್ನ ಇಂಡಿವಿಜುವಲಿ ಅವರು 2 ಮಾರ್ಕ್ಸಲ್ಲಿ ಕೇಳ್ಬೋದು. ಓಕೆ, ಅಥವಾ MCQsಲ್ಲಿ ಕೇಳ್ಬೋದು. ನೆಕ್ಸ್ಟ್, ಡಿರೈವ್ ಗ್ರಾಫಿಕಲಿ ದ SU is equal to UT plus half AT square. ಮೋಸ್ಟ್ ಇಂಪಾರ್ಟೆಂಟ್ ಕ್ವೆಶನ್ ಫಾರ್ 5 ಮಾರ್ಕ್, ಗ್ಯಾರಂಟಿ ಕೇಳ್ತಾರೆ ಇದನ್ನು. ಸೊ ಕರೆಕ್ಟಾಗಿ ಗ್ರಾಫನ್ನು ಬರೆದು ಅದನ್ನು ಎಕ್ಸ್ಪ್ಲೈನ್ ಮಾಡಿ ನೀವು ಡಿರೈವ್ ಮಾಡಬೇಕಾಗತ್ತೆ. ಓಕೆನಾ? ಆ್ಯಂಡ್ ಅದೇ ರೀತಿ V is equal to U plus AT ಅಥವಾ V square minus U square is equal to 2ASನೂ ಸಹ ಕೇಳ್ಬೋದು. ಓಕೆ, ಆದರೆ ಈ ಕ್ವೆಶನ್ಸಲ್ಲಿ ಒಂದು ಗ್ಯಾರಂಟಿ ಕೇಳ್ತಾರೆ. ನೆಕ್ಸ್ಟ್, ಡ್ರಾ XT ಗ್ರಾಫ್ ಫಾರ್ ಯೂನಿಫಾರ್ಮ್ಲಿ ಲೀನಿಯರ್ ಆಕ್ಸಲರೇಟೆಡ್ ಮೋಷನ್. ನೋಡಿ, ಯೂನಿಫಾರ್ಮ್ಲಿ ಲೀನಿಯರ್ ಆಕ್ಸಲರೇಷನ್ ಕಾನ್ಸ್ಟೆಂಟ್ ಇರಬೇಕು ಅಂದರೆ XT ಗ್ರಾಫ್ ಯಾವಾಗಲೂ ಹೀಗಿರುತ್ತೆ, ನೆನ್ಪಿಟ್ಕೊಳ್ಳಿ. ಓಕೆನಾ? ನೆಕ್ಸ್ಟ್, ಡಿಫೈನ್ ಸ್ಪೀಡ್, ಯೂನಿಫಾರ್ಮ್ ಸ್ಪೀಡ್, ಆವ್ರೇಜ್ ಸ್ಪೀಡ್. ಸೊ ಇದನ್ನು ಅವರು ಇಂಡಿವಿಜುವಲಿ 2 ಮಾರ್ಕ್ಸಲ್ಲಿ ಕೇಳ್ಬೋದು, ಅಥವಾ ಡಿಫ್ರೆನ್ಸನ್ನು ಕೇಳ್ಬೋದು. ವಾಟ್ ಡಸ್ ಏರಿಯಾ ಅಂಡರ್ VT ಗ್ರಾಫ್ ರೆಪ್ರೆಸೆಂಟ್ಸ್? ನೋಡಿ, ಏರಿಯಾ ಅಂಡರ್ VT ಗ್ರಾಫ್ ಅಂದರೆ ಲುಕ್ ಹಿಯರ್, ವೆಲಾಸಿಟಿ ವರ್ಸಸ್ ಟೈಮ್ ಗ್ರಾಫಲ್ಲಿ ಏರಿಯಾ ನಿಮ್ಗೆ ಏನು ಕೊಡುತ್ತೆ? ಡಿಸ್ಪ್ಲೇಸ್ಮೆಂಟ್ನ ಕೊಡುತ್ತೆ. ನೀವು ಇದನ್ನೇ ಯೂಸ್ ಮಾಡ್ಕೊಂಡು ಡಿರೈವ್ ಮಾಡೋದಲ್ವಾ? ಓಕೆ, ನೆಕ್ಸ್ಟ್, ವಾಟ್ ಇಸ್ ಸ್ಲೋಪ್ ಆಫ್ XT ಗ್ರಾಫ್? ನೋಡಿ, ಸ್ಲೋಪ್ ಅಂತ ಕೇಳಿದ ತಕ್ಷಣ ನೀವು ಡಿವೈಡ್ ಮಾಡಿಬಿಡಿ. X/T ಏನು ಬರುತ್ತೆ? ವೆಲಾಸಿಟಿ. V/T ಏನು ಬರುತ್ತೆ? ಆಕ್ಸಲರೇಷನ್. ಸೊ XT ಗ್ರಾಫ್ ಸ್ಲೋಪು ವೆಲಾಸಿಟಿ ಕೊಡುತ್ತೆ, VT ಗ್ರಾಫ್ ಸ್ಲೋಪ್ ಆಕ್ಸಲರೇಷನ್ನ ಕೊಡುತ್ತೆ. ನೆಕ್ಸ್ಟ್, ವಾಟ್ ಈಸ್ ನೇಚರ್ ಆಫ್ ಯೂನಿಫಾರ್ಮ್ ಮೋಷನ್ ಗ್ರಾಫ್ ಇನ್ XT? ನೋಡಿ, ಯೂನಿಫಾರ್ಮ್ ಮೋಷನ್ ಅಂದರೆ ವೆಲಾಸಿಟಿ ಕಾನ್ಸ್ಟೆಂಟ್ ಅಂತ ನೆನ್ಪಿಟ್ಕೊಳ್ಳಿ. XT ಗ್ರಾಫಲ್ಲಿ ವೆಲಾಸಿಟಿ ಕಾನ್ಸ್ಟೆಂಟ್ ಅಂದರೆ ನಿಮಗೆ ಸ್ಟ್ರೈಟ್ ಲೈನ್ ಬರುತ್ತೆ, ಈ ಥರ ಪಾಸಿಂಗ್ ವಯ. ಓಕೆ, ಇಟ್ಸ್ ಸ್ಲೋಪ್ ಸ್ಟ್ರೈಟ್ ಇರುತ್ತೆ. ಓಕೆ, ನೆಕ್ಸ್ಟ್, VT ಗ್ರಾಫ್ ಹೇಗಿರುತ್ತೆ ಅಂತ ಅಂದರೆ ಪ್ಯಾರಲಲ್ ಟು X ಆಕ್ಸಿಸ್ ಇರುತ್ತೆ. ಬಿಕಾಸ್ ವೆಲಾಸಿಟಿ ಇಸ್ ಕಾನ್ಸ್ಟೆಂಟ್ ಅಲ್ವಾ, ಒಂದೇ ವೆಲಾಸಿಟಿ ಇರಬೇಕು. ನೆಕ್ಸ್ಟ್, SI ಯೂನಿಟ್ ನಾನು ಹೇಳಿದ್ನಲ್ಲ, ಡೈಮೆನ್ಷನ್ಸ್ ಮತ್ತು SI ಯೂನಿಟ್ ಬೋತ್ ಆರ್ ಈಕ್ವಲಿ ಇಂಪಾರ್ಟೆಂಟ್. ಸ್ಪೀಡ್, ವೆಲಾಸಿಟಿ, ಆಕ್ಸಲರೇಷನ್ ಈ ಚಾಪ್ಟರ್ ಏನು ಓದಿದ್ದೀರೋ ಅದರ SI ಯೂನಿಟ್ಸ್ನ ನೋಡ್ಕೋಬೇಕಾಗುತ್ತೆ. ನೆಕ್ಸ್ಟ್, ದಟ್ ಇಸ್ ಥರ್ಡ್ ಚಾಪ್ಟರ್, ಮೋಷನ್ ಇನ್ ಎ ಪ್ಲೇನ್ ಅಥವಾ 2 ಡೈಮೆನ್ಷನ್. ಸ್ಟೇಟ್ ಆ್ಯಂಡ್ ಎಕ್ಸ್ಪ್ಲೈನ್ ಟ್ರಯಾಂಗಲ್ ಲಾ ಆಫ್ ವೆಕ್ಟರ್ ಅಡಿಷನ್, 3 ಮಾರ್ಕ್ಸ್ ಇಂಪಾರ್ಟೆಂಟ್. ಸ್ಟೇಟ್ ಆ್ಯಂಡ್ ಎಕ್ಸ್ಪ್ಲೈನ್ ಪ್ಯಾರಲೋಗ್ರಾಮ್ ಲಾ ಆಫ್ ವೆಕ್ಟರ್ ಅಡಿಷನ್, 3 ಮಾರ್ಕ್ಸ್ ಇಂಪಾರ್ಟೆಂಟ್. ನೆಕ್ಸ್ಟ್, ಡಿಫರೆನ್ಸ್ ಬಿಟ್ವೀನ್ ಸ್ಕೇಲಾರ್ ಆ್ಯಂಡ್ ವೆಕ್ಟಾರ್ಸ್, 2 ಮಾರ್ಕ್ಸ್ ಇಂಪಾರ್ಟೆಂಟ್. ನೆಕ್ಸ್ಟ್, ರೈಟ್ ಎಕ್ಸ್ಪ್ರೆಷನ್ ಫಾರ್ ಟ್ರಜೆಕ್ಟರಿ ಆಫ್ ಪ್ರೊಜೆಕ್ಟೈಲ್ ಆ್ಯಂಡ್ ಎಕ್ಸ್ಪ್ಲೈನ್ ದ ಸಿಂಬಲ್ಸ್ ಇನ್ ಇಟ್. ಇದನ್ನು ಸಹ ಅವರು ಕೇಳ್ತಾರೆ. ಓಕೆನಾ? ಫಾರ್ 3 ಮಾರ್ಕ್ಸಲ್ಲಿ 2 ಮಾರ್ಕ್ಸಲ್ಲಿ ಕೇಳ್ತಾರೆ. ನೆಕ್ಸ್ಟ್, ಡಿರೈವ್ ಎಕ್ಸ್ಪ್ರೆಷನ್ ಫಾರ್ ಮ್ಯಾಕ್ಸಿಮಮ್ ಹೈಟ್ ರೀಚ್ಡ್ ಇನ್ ಎ ಪ್ರೊಜೆಕ್ಟೈಲ್. ಇದನ್ನು 3 ಮಾರ್ಕ್ಸಲ್ಲಿ ಕೇಳ್ಬೋದು. ಓಕೆ, ದಿಸ್ ಇಂಪಾರ್ಟೆಂಟ್ ಫಾರ್ 3 ಮಾರ್ಕ್ಸ್. ಆ್ಯಂಡ್ ಡಿರೈವ್ ಎಕ್ಸ್ಪ್ರೆಷನ್ ಫಾರ್ ರೇಂಜ್, ಇದನ್ನು 3 ಮಾರ್ಕ್ಸಲ್ಲಿ ಕೇಳ್ಬೋದು. ಇಲ್ಲ ಅಂದರೆ +2 ಅಂತ ಹಾಕಿ ಅವರು 5 ಮಾರ್ಕಲ್ಲಿ ಕೇಳ್ತಾರೆ. 2 ಮಾರ್ಕ್ಸಲ್ಲಿ ಬೇರೆ ಯಾವ್ದಾದ್ರು ಕೇಳ್ಬೋದು ಅವರು. ಓಕೆನಾ? ಸಿಂಪಲ್ ಆಗಿರ್ತಕ್ಕಂಥದ್ದು. ನೆಕ್ಸ್ಟ್, ಶೋ ದಟ್ ದ ಟ್ರಜೆಕ್ಟರಿ ಆಫ್ ಪ್ರೊಜೆಕ್ಟೈಲ್ ಇಸ್ ಪ್ಯಾರಾಬೋಲಿಕ್. ಇದನ್ನು 5 ಮಾರ್ಕಿಗೆ ವೆರಿ ವೆರಿ ಇಂಪಾರ್ಟೆಂಟ್, ಸಿಂಗಲ್ ಕ್ವೆಶನನ್ನೇ ಕೇಳ್ತಾರೆ, ಬೇರೆ ಯಾವುದು ಇನ್ಕ್ಲೂಡ್ ಮಾಡೋದಿಲ್ಲ. ಸೊ 5 ಮಾರ್ಕಲ್ಲಿ ವೆರಿ ವೆರಿ ಇಂಪಾರ್ಟೆಂಟ್ ಕ್ವೆಶನ್. ರೈಟ್ ಎ ರಿಲೇಷನ್ಶಿಪ್ ಬಿಟ್ವೀನ್ ಲೀನಿಯರ್ ಸ್ಪೀಡ್ ಆ್ಯಂಡ್ ಆಂಗ್ಯುಲಾರ್ ಸ್ಪೀಡ್. V ಮತ್ತು ಒಮೆಗಾ ಮಧ್ಯೆ ರಿಲೇಷನ್ನ ಬರೀಬೇಕು, ಮತ್ತು ಟರ್ಮ್ಸ್ನ ಎಕ್ಸ್ಪ್ಲೈನ್ ಮಾಡೋಕ್ಕೆ ಹೇಳ್ತಾರೆ. ಏನಂದರೆ ಕೆಲವೊಮ್ಮೆ ಅವರು ಡಿರೈವ್ ಮಾಡೋಕ್ಕೂ ಸಹ ಕೇಳ್ಬೋದು. ಡಿರೈವ್ ಮಾಡೋಕ್ಕೆ ಹೇಳಿದ್ರೆ 3 ಮಾರ್ಕ್ಸ್, ಈಕ್ವೇಷನ್ ಕೇಳಿ ಎಕ್ಸ್ಪ್ಲೈನ್ ಮಾಡೋಕ್ಕೆ ಹೇಳಿದ್ರೆ 2 ಮಾರ್ಕ್ಸ್. ನೆಕ್ಸ್ಟ್, ವಾಟ್ ಇಸ್ ಸೆಂಟ್ರಿಪಿಟಲ್ ಆಕ್ಸಲರೇಷನ್ ಆ್ಯಂಡ್ ಗಿವ್ ಇಟ್ಸ್ ಈಕ್ವೇಷನ್. ಇದನ್ನು ಸಹ ಅವರು 2 ಮಾರ್ಕ್ಸಲ್ಲಿ ಕೇಳ್ತಾರೆ. ಓಕೆನಾ? ನೆಕ್ಸ್ಟ್, laws of motion, Newton's laws of motion. First question, why do we beat a carpet? To remove dust.
ಇದನ್ನು ಸಹ ಅವರು ಕೇಳ್ಬೋದು, ಬಟ್ ಇಟ್ ಇಸ್ ವೆರಿ ವೆರಿ ರೇರ್ ಕ್ವೆಶನ್. ಜಸ್ಟ್ ನೋಡ್ಕೊಂಡಿದ್ರೆ ಸಾಕು. ನೆಕ್ಸ್ಟ್, ಸ್ಟೇಟ್ ನ್ಯೂಟನ್ ಸೆಕೆಂಡ್ ಲಾ ಆಫ್ ಮೋಷನ್ ಆ್ಯಂಡ್ ಹೆನ್ಸ್ ಡಿರೈವ್ ಎಫ್ ಇಸ್ ಈಕ್ವಲ್ಸ್ ಟು ಎಮ್ ಎ. ಮೋಸ್ಟ್ ಇಂಪಾರ್ಟೆಂಟ್ ಫಾರ್ 5 ಮಾರ್ಕ್. ಓಕೆನಾ, ತುಂಬ ಇಂಪಾರ್ಟೆಂಟ್ ಆಗುತ್ತೆ. ನೆಕ್ಸ್ಟ್, ಈಗ ನ್ಯೂಟನ್ಸ್ ಲಾಸ್ ಆಫ್ ಮೋಷನ್, ಇಲ್ಲಿ ಥರ್ಡ್ ಲಾ ಅಂತ ಹೇಳಿದ್ದೀನಲ್ಲ, ಸೊ ನ್ಯೂಟನ್ಸ್ ಥರ್ಡ್ ಲಾನ ಸ್ಟೇಟ್ ಮಾಡಿ ನೀವು ಪ್ರಿನ್ಸಿಪಲ್ ಆಫ್ ಕನ್ಸರ್ವೇಷನ್ ಆಫ್ ಲೀನಿಯರ್ ಮೊಮೆಂಟಮ್ನ ಡಿರೈವ್ ಮಾಡಿ ಪ್ರೂವ್ ಮಾಡಬೇಕಾಗುತ್ತೆ. ಓಕೆನಾ, ಸೊ ದಟ್ ಈಸ್ ಇಂಪಾರ್ಟೆಂಟ್. ಇದನ್ನು ಕೇಳೋ ಚಾನ್ಸಸ್ ಇರುತ್ತೆ 5 ಮಾರ್ಕಿಗೆ. ಇಲ್ಲಾಂದರೆ ಇಂಡಿವಿಜುವಲಿ ಸ್ಟೇಟ್ ನ್ಯೂಟನ್ ಸೆಕೆಂಡ್ ಥರ್ಡ್ ಲಾ ಅಂತ ಅವರು 2 ಮಾರ್ಕ್ಸಲ್ಲಿ ಕೇಳ್ತಾರೆ, ಮತ್ತು ಪ್ರೂವ್ ಪ್ರಿನ್ಸಿಪಲ್ ಆಫ್ ಕನ್ಸರ್ವೇಷನ್ ಆಫ್ ಲೀನಿಯರ್ ಮೊಮೆಂಟಮ್ ಅಂತ 3 ಮಾರ್ಕ್ಸಲ್ಲಿ ಕೇಳ್ತಾರೆ. ನೆಕ್ಸ್ಟ್, ಇದೇ ಕಂಟಿನ್ಯೂಷನ್ ಇದೆ. ಅರಿಸ್ಟಾಟಲ್ಸ್ ಫ್ಯಾಲಸಿನ ಅವ್ರು MCQ ಅಥವಾ 2 ಮಾರ್ಕ್ಸಲ್ಲಿ ಕೇಳ್ಬೋದು. ನೆಕ್ಸ್ಟ್, ನ್ಯೂಟನ್ ಸೆಕೆಂಡ್ ಲಾ ನಾನು ಹೇಳಿದ್ದೀನಿ. ನೆಕ್ಸ್ಟ್, ಡಿಫೈನ್ ಇಂಪಲ್ಸ್. ದಿಸ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್. ಇಂಪಲ್ಸ್ ಅಂತ ಡಿಫೈನ್ ಮಾಡೋಕ್ಕೆ ಹೇಳಿ ಅದರ ಎಸ್ ಯೂನಿಟ್ಸನ್ನು ಕೇಳ್ತಾರೆ ಫಾರ್ 2 ಮಾರ್ಕ್ಸ್, ಮೋಸ್ಟ್ ಇಂಪಾರ್ಟೆಂಟ್. ನೆಕ್ಸ್ಟ್, ವಾಟ್ ಇಸ್ ಸ್ಟಾಟಿಕ್ ಅಥವಾ ಡಿಫರೆನ್ಸ್ ಬಿಟ್ವೀನ್ ಸ್ಟಾಟಿಕ್ ಆ್ಯಂಡ್ ಕೈನೆಟಿಕ್ ಫ್ರಿಕ್ಷನ್ ಅಂತಲೂ ಸಹ ಕೇಳ್ಬೋದು ಫಾರ್ 2 ಮಾರ್ಕ್ಸ್. ನೆಕ್ಸ್ಟ್, ಮೆನ್ಷನ್ ದಿ ವೇಸ್ ಟು ರೆಡ್ಯೂಸ್ ಫ್ರಿಕ್ಷನ್. ದಿಸ್ ಇಸ್ ವೆರಿ 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 ಇಂಪಾರ್ಟೆಂಟ್ ಕ್ವೆಶನ್ ಫಾರ್ 3 ಮಾರ್ಕ್ಸ್. ಓಕೆನಾ, ಇದನ್ನು ಟೆಕ್ಸ್ಟ್ ಬುಕ್ಕಲ್ಲಿ 3 ಪಾಯಿಂಟ್ಸ್ ಕೊಟ್ಟಿರ್ತಾರೆ, ಬಾಲ್ ಬಿಯರಿಂಗ್ಸ್, ಲೂಬ್ರಿಕೆಂಟ್ಸ್ ಅಂತ ಹೇಳಿ. ಸೊ ಆ ಕೆಲವೊಂದು 3 ಪಾಯಿಂಟ್ಸನ್ನು ನೀವು ಕರೆಕ್ಟಾಗಿ ಬರೀಬೇಕಾಗುತ್ತೆ. ನೆಕ್ಸ್ಟ್, ಡಿರೈವ್ ಅಟ್ ದ ಎಕ್ಸ್ಪ್ರೆಷನ್ ಫಾರ್ ಮ್ಯಾಕ್ಸಿಮಮ್ ವೆಲಾಸಿಟಿ. ಅಂದರೆ ಇಲ್ಲಿ 3 ಕೇಸಸ್ಸಲ್ಲಿರುತ್ತೆ. ಸೊ ನೀವೇನು ಮಾಡಿ ಅಂದರೆ ಈ ಕ್ವೆಶನ್ನ ಓದಿದ್ರೆ ಕಂಪ್ಲೀಟಾಗಿ ಎಲ್ಲದನ್ನು ಸ್ಟಡಿ ಮಾಡಿ, ಇಲ್ಲಾಂದರೆ ಈ ಕ್ವೆಶನ್ನ ಸ್ಕಿಪ್ ಮಾಡಿದ್ರೂ ಸಹ ನೋ ಪ್ರಾಬ್ಲಮ್, ಬಿಕಾಸ್ ಬೇರೆ ಚಾಪ್ಟರ್ಸನ್ನು ನೀವು ಕ್ಯಾನ್ ಕವರ್, ಬಿಕಾಸ್ ಆಪ್ಷನ್ಸ್ ಇರುತ್ತೆ ಅಲ್ವಾ. ದಟ್ ಈಸ್ ವೈ ಇಫ್ ಯು ಆರ್ ವೆರಿ ಥರೋ ವಿತ್ ದಿ ಕನ್ಸೆಪ್ಟ್, ದೆನ್ ಡೆಫಿನೆಟ್ಲಿ ಸ್ಟಡಿ ದಿಸ್ ಪರ್ಟಿಕ್ಯುಲರ್ ಥಿಯರಮ್, ಅದರ್ವೈಸ್ ಯು ಮೈ ಸ್ಕಿಪ್. ಓಕೆ, ನೆಕ್ಸ್ಟ್, ಸ್ಟೇಟ್ ಲಾ ಆಫ್ ಕನ್ಸರ್ವೇಷನ್ ಆಫ್ ಮೊಮೆಂಟಮ್. ಇದನ್ನು ಸಹ ನಾನು ಹೇಳಿದ್ದೆ, ಪ್ರೀವಿಯಸ್ಲಿ ಇನ್ಕ್ಲೂಡ್ ಮಾಡಿದ್ದೀನಿ. ನೆಕ್ಸ್ಟ್, ಈ ಚಾಪ್ಟರ್ಲಿ ಪರ್ಟಿಕ್ಯುಲರ್ಲಿ ಪ್ರಾಬ್ಲಮ್ಸ್ ಯಾವ ಫಾರ್ಮುಲಾಸ್ ಮೇಲೆ ಬರುತ್ತೆ ಅಂದರೆ ಎಫ್ ಇಸ್ ಈಕ್ವಲ್ಸ್ ಟು ಎಮ್ ಎ ಮೇಲೆ ಕೇಳ್ಬೋದು, ಅಥವಾ ಆಕ್ಸಲರೇಷನ್ ಅವರು ಡೈರೆಕ್ಟ್ಲಿ ಕೊಡದೇ ಇದ್ದರೆ ಎ ಇಸ್ ಈಕ್ವಲ್ಸ್ ಟು ವಿ ಮೈನಸ್ ಯು ಬೈ ಟಿ. ಸೊ ಫೈನಲ್ ವೆಲಾಸಿಟಿ, ಇನಿಷಿಯಲ್ ವೆಲಾಸಿಟಿ ಕೊಟ್ಟು ಟೈಮಿಂಗ್ಸ್ನ ಕೊಟ್ಟು ಇದನ್ನು ಸಬ್ಸ್ಟಿಟ್ಯೂಟ್ ಮಾಡಿ ಫೋರ್ಸನ್ನು ಕೇಳ್ಬೋದು. ಇಲ್ಲಾಂದರೆ ಅವ್ರು ಇಂಟರ್ಚೇಂಜ್ ಮಾಡಿ ಕೇಳ್ತಾರೆ. ಓಕೆನಾ, ಅಥವಾ ಸೆಂಟ್ರಿಪಿಟಲ್ ಫೋರ್ಸ್ ಮೇಲೆ ಕ್ವೆಶನ್ ಕೇಳ್ಬೋದು, ಅಥವಾ ಈ ಫ್ರಿಕ್ಷನ್ ಇದೆಯಲ್ಲ, ಕೋಎಫಿಷಿಯಂಟ್ ಆಫ್ ಫ್ರಿಕ್ಷನ್, ಇದರ ಮೇಲೇನೂ ಸಹ ಕ್ವೆಶನ್ಸ್ನ ಕೇಳ್ಬೋದು. ಬಟ್ ರೇರ್ ಕೇಸಲ್ಲಿ ಇದ್ರ ಮೇಲೆ ಕೇಳಿದ್ದಾರೆ. ಓಕೆನಾ, ಈ ಚಾಪ್ಟರ್ಲಿ ಪ್ರಾಬ್ಲಮ್ ಮೇಯ್ನ್ಲಿ ನೀವು ಎಲ್ಲಿ ಫೋಕಸ್ ಮಾಡಬೇಕು ಅಂದರೆ, ಮೋಸ್ಟ್ಲಿ ಪ್ಲೇನ್ ತೊಗೊಂಡ್ರೆ ಅಲ್ಲಿ ರೇಂಜ್ ಮತ್ತು ಮ್ಯಾಕ್ಸಿಮಮ್ ಹೈಟ್ ಮತ್ತು ಟೈಮ್ ಆಫ್ ಲೈಟ್, ಇದರ ಮೇಲೆ ಕ್ವೆಶನ್ಸನ್ನು ಕೇಳ್ತಾರೆ. ನಿಮಗೆ ಪ್ರಾಬ್ಲಮ್ಸ್ ಮೇಲೆ ಡೀಟೇಲ್ಡಾಗಿ ವೀಡಿಯೋ ಬೇಕು ಅಂದರೆ ಕಮೆಂಟ್ ಸೆಕ್ಷನ್ ತಿಳಿಸಿ, ಐ ವಿಲ್ ಪೋಸ್ಟ್ ಡೆಡಿಕೇಟೆಡ್ ವೀಡಿಯೋ ಫಾರ್ ದಟ್. ಸೊ ಆ್ಯಸ್ ಆಫ್ ನೌ ಇಷ್ಟು ಚಾಪ್ಟರ್ಸ್ ಮೇಲೆ ಪ್ರಾಬ್ಲಮ್ಸ್ ಅನ್ನೋದು ಇದ್ರ ಮೇಲೆ ಬರುತ್ತೆ. ವರ್ಕ್ ಪವರ್ ಎನರ್ಜಿ ಚಾಪ್ಟರಿಂದ ಇಂಪಾರ್ಟೆಂಟ್ ಕ್ವೆಶನ್ಸ್ ನೋಡಿ. ಫಸ್ಟ್ ಆಫ್ ಆಲ್ ಇಲ್ಲಿ ಸ್ಟೇಟ್ ವರ್ಕ್ ಎನರ್ಜಿ ಥಿಯರಮ್ ಆ್ಯಂಡ್ ಡಿರೈವ್ ದಿ ಈಕ್ವೇಷನ್ ಅಂತ ಇದೆಯಲ್ಲ, ದಿಸ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್ ಫಾರ್ ಯುವರ್ 5 ಮಾರ್ಕ್ ಕ್ವೆಶನ್. ಸೊ ಕೆಲವೊಂದು ಸಲ 5 ಮಾರ್ಕಲ್ಲಿ ಅವರು ಇದನ್ನು ಡಿರೈವ್ ಮಾಡೋಕ್ಕೆ ಕೇಳ್ತಾರೆ, ಮತ್ತು ಕೆಲವೊಂದು ಸಲ ಏನು ಮಾಡ್ತಾರೆ, ಸ್ಟೇಟ್ ವರ್ಕ್ ಎನರ್ಜಿ ಥಿಯರಮ್ ಅಂತ 2 ಮಾರ್ಕ್ಸಲ್ಲಿ ಕೇಳ್ತಾರೆ. ಓಕೆ, ಎನಿವೇಸ್ ದಿಸ್ ಕ್ವೆಶನ್ ಇಸ್ ವೆರಿ ಇಂಪಾರ್ಟೆಂಟ್. ಆ್ಯಂಡ್ ವಾಟ್ ಈಸ್ ವರ್ಕ್ ಡನ್ ಅಂತಹ ಕ್ವೆಶನ್ನ MCQಸಲ್ಲಿ ಕೇಳುವಂತಹ ಸಾಧ್ಯತೆಗಳಿರುತ್ತೆ. ವರ್ಕ್ ಡನ್ ಅಂದರೆ ಏನು, ಓಕೆನಾ. ಇಲ್ಲಾಂದರೆ ಕೆಲವೊಂದು ಸಲ ಅವರು 2 ಮಾರ್ಕ್ಸಲ್ಲಿ ಕೇಳಬಹುದು, ವಾಟ್ ಈಸ್ ವರ್ಕ್ ಡನ್ ಆ್ಯಂಡ್ ಗಿವ್ ಇಟ್ಸ್ ಈಕ್ವೇಷನ್ ಅಂತ ಕೇಳ್ತಾರೆ. ಓಕೆ, ನೆಕ್ಸ್ಟ್, ವರ್ಕ್ ಡನ್ ಈಸ್ 0. ನೋಡಿ, ಈ ಕ್ವೆಶನ್ ಏನು ಗೊತ್ತಾ, ಡಿಸ್ಪ್ಲೇಸ್ಮೆಂಟ್ 0 ಆಗಿದ್ದರೆ ಏನಾಗುತ್ತೆ, ಫೋರ್ಸ್ 0 ಆಗಿದ್ದರೆ ಏನಾಗುತ್ತೆ, ಇವೆರಡು ಪರ್ಪೆಂಡಿಕ್ಯುಲರ್ ಆಗಿದ್ದರೆ ಏನಾಗುತ್ತೆ. ಓಕೆನಾ, ಸೊ ಇದನ್ನು MCQಸಲ್ಲಿ ಕೇಳ್ತಾರೆ. ಓಕೆ, ದಿಸ್ ಇಸ್ ವೆರಿ ಇಂಪಾರ್ಟೆಂಟ್. ಅಥವಾ ನಿಮಗೆ ಲಕ್ಕಿದ್ರೆ ಇದನ್ನು 3 ಮಾರ್ಕ್ಸಲ್ಲಿ ಕೇಳ್ಬೋದು. ಓಕೆ, that is important. Next, derive expression for work done by a variable force. This is also important for your 5 mark or 3 marks. Okay, 5 marks ಅಂದರೆ ಸ್ವಲ್ಪ ಎಕ್ಸ್ಟ್ರಾ ವರ್ಕ್ ಡನ್ ಬಗ್ಗೆ ಕೇಳಬಹುದು, ಅಥವಾ 3 marks this is important question. Next, prove that the total mechanical energy of a system is conserved if the forces are conservative. This is very very important and most repeated question for 5 mark. Okay, ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಆ್ಯಂಡ್ ಡಿಫ್ರೆನ್ಸ್ ಬಿಟ್ವೀನ್ ಕನ್ಸರ್ವೇಟಿವ್ ಆ್ಯಂಡ್ ನಾನ್ ಕನ್ಸರ್ವೇಟಿವ್ ಫೋರ್ಸಸ್. ನೋಡಿ, ಈ ಕ್ವೆಶನ್ನ ಬಂದು ಅವರು 3 ಮಾರ್ಕ್ಸಲ್ಲಿ ಕೇಳುವಂತಹ ಸಾಧ್ಯತೆಗಳಿರುತ್ತೆ, ಅದನ್ನು ಓದ್ಕೊಳ್ಳಿ. ನೆಕ್ಸ್ಟ್, ಸ್ಪ್ರಿಂಗ್ ಫೋರ್ಸ್ ಇಸ್ ಎ ಕನ್ಸರ್ವೇಟಿವ್ ಫೋರ್ಸ್. ನೋಡಿ, ಈ ಕ್ವೆಶನನ್ನು ಅವರು 5 ಮಾರ್ಕ್ಸಲ್ಲಿ ಕೇಳುವಂತಹ ಸಾಧ್ಯತೆಗಳಿರುತ್ತೆ. ಓಕೆ, ನೆಕ್ಸ್ಟ್ 8th ಕ್ವೆಶನ್. ಈ ಗ್ರಾಫನ್ನು ಡೈರೆಕ್ಟ್ಲಿ ಅವರು 3 ಮಾರ್ಕಿಗೆ ಕೇಳಬಹುದು. ಇಲ್ಲಿ ನೀವು ತುಂಬ ಕೇರ್ಫುಲ್ ಆಗಿರಬೇಕು. ಮೇಲ್ಗಡೆ ಏನು ಬರುತ್ತೆ, ಈ ಗ್ರಾಫ್ ಏನು, ಈ ಗ್ರಾಫ್ ಏನು, ಅಥವಾ ಇದನ್ನು MCQಸಲ್ಲೂ ಕೇಳುವ ಸಾಧ್ಯತೆಗಳಿರುತ್ತೆ. ನೋಡಿ, ಫಾರ್ ಎಕ್ಸಾಂಪಲ್ ಆ್ಯಕ್ಚುಲಿ KCET ಎಕ್ಸಾಮಲ್ಲಿ ಇದನ್ನು ಕೇಳಿದರು. ಓಕೆನಾ, ಇದ್ರ ಬಗ್ಗೆ ಇದನ್ನು A ಅಂತ ಕೊಡ್ತಾರೆ, ಆ್ಯಂಡ್ ಕೆಳಗಡೆ ಇರೋದನ್ನು B ಅಂತ ಕೊಡ್ತಾರೆ, ಮೇಲ್ಗಡೆ ಇರೋದನ್ನು C ಅಂತ ಕೊಡ್ತಾರೆ. ಓಕೆನಾ, ವಾಟ್ ಈಸ್ A, ವಾಟ್ ಈಸ್ B, ವಾಟ್ ಈಸ್ C ಅಂತ MCQಸಲ್ಲಿ ಕೇಳ್ಬೋದು. ಸೊ ದಟ್ಸ್ ವೆರಿ ಇಂಪಾರ್ಟೆಂಟ್. ಆ್ಯಂಡ್ ಡಿಫೈನ್ ಪವರ್, ದಿಸ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್ ಫಾರ್ 2 ಮಾರ್ಕ್ಸ್. ಟೆಕ್ಸ್ಟ್ ಬುಕ್ಕಲ್ಲಿ ಕೊಟ್ಟಿದ್ರು ಅದೇ ಥರ ಡಿಫೈನ್ ಮಾಡಬೇಕಾಗತ್ತೆ. ಆ್ಯಂಡ್ ಹೆನ್ಸ್ ಡಿರೈವ್ ಎಕ್ಸ್ಪ್ರೆಷನ್ ಫಾರ್ ಪವರ್. ನೆಕ್ಸ್ಟ್, ಡಿಫ್ರೆನ್ಸ್ ಬಿಟ್ವೀನ್ ಇಲಾಸ್ಟಿಕ್ ಆ್ಯಂಡ್ ಇನ್ಎಲಾಸ್ಟಿಕ್ ಕೊಲ್ಯೂಷನ್, ಇದನ್ನು 2 ಮಾರ್ಕ್ಸಲ್ಲಿ ಕೇಳುವಂತಹ ಸಾಧ್ಯತೆಗಳಿರುತ್ತೆ. ಆ್ಯಂಡ್ ಡಿರೈವ್ ಎಕ್ಸ್ಪ್ರೆಷನ್ ಫಾರ್ ದಿ ಫೈನಲ್ ವೆಲಾಸಿಟೀಸ್ ಇನ್ ಇನ್ಎಲಾಸ್ಟಿಕ್ ಕೊಲ್ಯೂಷನ್ ಇನ್ 1 ಡೈಮೆನ್ಷನ್. ಸೊ ಇದನ್ನು ಸಹ 3 ಮಾರ್ಕ್ಸಲ್ಲಿ ಕೇಳಬಹುದು. ನೆಕ್ಸ್ಟ್, ವಾಟ್ ಈಸ್ ಗ್ರಾವಿಟೇಷನಲ್ ಪೊಟೆನ್ಷಿಯಲ್ ಎನರ್ಜಿ, ಇದನ್ನು ಸಹ MGH. ಓಕೆ, ಟೆಕ್ಸ್ಟ್ ಬುಕ್ಕಲ್ಲಿ ಡೆಫಿನೇಷನ್ ಇರುತ್ತೆ, ಅದನ್ನು ಓದ್ಕೊಳ್ಳಿ. ಆ್ಯಂಡ್ ಈ ಚಾಪ್ಟ್ರಲ್ಲಿ ಇಷ್ಟೇ ಕ್ವೆಶನ್ಸ್ ಇರೋದು. ಓಕೆನಾ, ಮತ್ತು ಪ್ರಾಬ್ಲಮ್ಸ್ ಈ ಚಾಪ್ಟ್ರಿಂದ ಯಾವ್ದು ಕೇಳ್ತಾರೆ ನೋಡಿ, ಫಾರ್ಮುಲಾಸ್ ಎಲ್ಲ ನೋಡ್ಕೊಂಡಿರಿ ನೀವು. ದಿಸ್ ಇಸ್ ಫೋರ್ಸ್ ಇಂಟು ಡಿಸ್ಪ್ಲೇಸ್ಮೆಂಟ್ FT ಕಾಸ್ ಥೀಟಾ. ಇದ್ರ ಬಗ್ಗೆ ಸಿಂಪಲ್ಲಾಗಿ ಅವ್ರು 2 ಮಾರ್ಕ್ಸಲ್ಲಿ ಅಥವಾ 3 ಮಾರ್ಕ್ಸಲ್ಲಿ ಕೇಳಬಹುದು. ಆ್ಯಂಡ್ ಕೈನೆಟಿಕ್ ಎನರ್ಜಿ ನಿಮಗೆ ಗೊತ್ತಿರುತ್ತೆ, ಆಫ್ mv². ವರ್ಕ್ ಡನ್ ಈಸ್ ಈಕ್ವಲ್ ಟು ಫೈನಲ್ ಕೈನೆಟಿಕ್ ಎನರ್ಜಿ ಮೈನಸ್ ಇನಿಷಿಯಲ್ ಕೈನೆಟಿಕ್ ಎನರ್ಜಿ, ದಟ್ ಇಸ್ ಚೇಂಜ್ ಇನ್ ಕೈನೆಟಿಕ್ ಎನರ್ಜಿ. ಓಕೆ,
ಓಕೆ, ಫೋರ್ಸ್ ಇಸ್ ಈಕ್ವಲ್ ಟು ಮೈನಸ್ ಡಿ ವಿ ಬೈ ಡಿ ಎಕ್ಸ್. ದಿಸ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್ ಈಕ್ವೇಷನ್. ಓಕೆನಾ, ನಿಮಗೆ ನೀಟ್ ಕಾಂಪಿಟೇಟಿವ್ ಎಕ್ಸಾಮ್ಸ್ ಎಲ್ಲ ಅದು ಯೂಸ್ ಆಗುತ್ತೆ ಆ್ಯಂಡ್ ಇದರಲ್ಲೂ ಕೇಳಬಹುದು. ನೆಕ್ಸ್ಟ್, ಟೋಟಲ್ ಎನರ್ಜಿ ಈಸ್ ಈಕ್ವಲ್ ಟು ಕೈನೆಟಿಕ್ ಪ್ಲಸ್ ಪೊಟೆನ್ಷಿಯಲ್ ಎನರ್ಜಿ. ದಿಸ್ ಇಸ್ ಆಲ್ಸೋ ಇಂಪಾರ್ಟೆಂಟ್ ಈಕ್ವೇಷನ್. ನೆಕ್ಸ್ಟ್, ಎಫ್ ಈಸ್ ಈಕ್ವಲ್ ಟು ಮೈನಸ್ ಎಕ್ಸ್ ಸ್ಪ್ರಿಂಗ್ ಫೋರ್ಸ್ ಮತ್ತು ದಿಸ್ ಇಸ್ ಎನರ್ಜಿ ಸ್ಟೋರ್. ಓಕೆ, ಆ್ಯಂಡ್ ಅದೇ ರೀತಿ ಪವರ್ ಈಸ್ ಈಕ್ವಲ್ಸ್ ಟು ಫೋರ್ಸ್ ಇಂಟು ವೆಲಾಸಿಟಿ ಅಂದರೆ ಎಫ್ ಡಾಟ್ ವಿ ಅಥವಾ ಎಫ್ ವಿ ಕಾಸ್ ಥೀಟಾ ಅಥವಾ ರೇಟ್ ಆಫ್ ಚೇಂಜ್ ಆಫ್ ವರ್ಕ್ ಡನ್, ಯಾವ್ದು ಬೇಕಾದರೂ ಕೇಳ್ಬೋದು. ಒಂದು ಈಕ್ವೇಷನ್ ಎಕ್ಸ್ ಸ್ಕ್ವೇರ್ ಪ್ಲಸ್ 2x ಅಂತ ಕೇಳಿ ಇದನ್ನು ಪವರ್ ಕೇಳ್ಬೋದು, ಇದನ್ನು ವರ್ಕ್ ಡನ್ ಅಂತ ಕೊಟ್ಟು. ಸೊ ಇದನ್ನು ನೀವು ಡಿಫ್ರೆನ್ಷಿಯೇಟ್ ಮಾಡಿದ್ರೆ ನಿಮಗೆ ಪವರ್ ಸಿಗುತ್ತೆ. ಓಕೆನಾ, ಸೊ ದೀಸ್ ಆರ್ ದಿ ಇಂಪಾರ್ಟೆಂಟ್ ಕ್ವೆಶನ್ಸ್ ಫ್ರಮ್ ದೀಸ್ ಪರ್ಟಿಕ್ಯುಲರ್ ಚಾಪ್ಟರ್. ಸೊ ಇಷ್ಟನ್ನ ಓದ್ಕೊಂಡ್ರೆ ಡೆಫಿನೆಟ್ಲಿ ಯು ಕ್ಯಾನ್ ಸ್ಕೋರ್ ರಿಯಲಿ ವೆರಿ ವೆಲ್ ಇನ್ ದಿಸ್ ಪರ್ಟಿಕ್ಯುಲರ್ ಚಾಪ್ಟರ್. ಸಿಸ್ಟಮ್ ಆಫ್ ಪಾರ್ಟಿಕಲ್ಸ್ ಆ್ಯಂಡ್ ರೊಟೇಷನಲ್ ಮೋಷನ್. ಸೊ ಇದು ಕೆಲವರಿಗೆ ಇದು ಕಷ್ಟ ಅನ್ನಿಸ್ಬಹುದು. ಓಕೆ, ದಿಸ್ ಇಸ್ ಎ ಸಿಂಪಲ್ ಚಾಪ್ಟರ್. ಓಕೆನಾ, ಅಂದರೆ ಬೋರ್ಡ್ ಎಕ್ಸಾಮಲ್ಲಿ ಅಷ್ಟೊಂದೇನು ಕಾಂಪ್ಲಿಕೇಶನ್ಸ್ ಕೇಳೋದಿಲ್ಲ. ನೋಡಿ, ಫಸ್ಟ್ ಎನ್ ಎ ಮಾಸ್ ಎಕ್ಸ್ಪ್ಲೋರ್ಸ್ ಇನ್ ಮಿಡ್ ವೇ ಇನ್ ಏರ್ ಡ್ಯೂ ಟು ಇಂಟರ್ನಲ್ ಫೋರ್ಸಸ್, ವಾಟ್ ಇಸ್ ದ ಟ್ರಾಜೆಕ್ಟರಿ ಆಫ್ ದ ಸೆಂಟರ್ ಆಫ್ ಮಾಸ್. ಇದನ್ನು MCQs ಕೇಳಬಹುದು, ತುಂಬ ರೇರ್ ಕ್ವೆಶನ್. ಇಟ್ ಕಂಟಿನ್ಯೂಸ್ ದ ಸೇಮ್ ಪ್ಯಾರಾಬೋಲಿಕ್ ಪಾತ್ ಅಂತ ಕೇಳಿದ್ರೆ. ಓಕೆ, ನೆಕ್ಸ್ಟ್, ಡಿರೈವ್ ದಿ ರಿಲೇಷನ್ ಬಿಟ್ವೀನ್ ಆಂಗ್ಯುಲಾರ್ ಸ್ಪೀಡ್ ಆ್ಯಂಡ್ ಲೀನಿಯರ್ ವೆಲಾಸಿಟಿ. ವೆರಿ ವೆರಿ ಇಂಪಾರ್ಟೆಂಟ್ ಫಾರ್ 3 ಮಾರ್ಕ್ಸ್, 2 ಅಥವಾ 3 ಮಾರ್ಕ್ಸಲ್ಲಿ ಕೇಳ್ಬೋದು. ನೆಕ್ಸ್ಟ್, ಡಿರೈವ್ ದಿ ರಿಲೇಷನ್ಶಿಪ್ ಬಿಟ್ವೀನ್ ಆಂಗ್ಯುಲಾರ್ ಮೊಮೆಂಟಮ್ ಆ್ಯಂಡ್ ಟಾರ್ಕ್. ದಿಸ್ ಇಸ್ ಆಲ್ಸೋ ಇಂಪಾರ್ಟೆಂಟ್ ಕ್ವೆಶನ್, ಇದನ್ನು ಕೇಳ್ತಾರೆ. ಓಕೆ, 2 or 3 ಮಾರ್ಕ್ಸಲ್ಲಿ ಕೇಳ್ಬೋದು. ನೆಕ್ಸ್ಟ್, ವಾಟ್ ಆರ್ ದಿ ಕಂಡೀಷನ್ಸ್ ಆಫ್ ರಿಕ್ವೈರ್ಡ್ ಫಾರ್ ಮೆಕ್ಯಾನಿಕಲ್ ಈಕ್ವಿಲಿಬ್ರಿಯಮ್. ಈ 3 ಪಾಯಿಂಟ್ಸ್ನ ಬರ್ಕೊಳ್ಳಿ. ಓಕೆನಾ, ಕಂಡೀಷನ್ಸ್ ರಿಕ್ವೈರ್ಡ್ ಫಾರ್ ಮೆಕ್ಯಾನಿಕಲ್ ಈಕ್ವಿಲಿಬ್ರಿಯಮ್, ಇದನ್ನು 3 ಮಾರ್ಕ್ಸಲ್ಲಿ ಕೇಳ್ತಾರೆ. ವೆರಿ ವೆರಿ ಇಂಪಾರ್ಟೆಂಟ್. ವಾಟ್ ಆರ್ ದಿ ಕಂಡೀಷನ್ಸ್ ಫಾರ್ ರೊಟೇಷನಲ್ ಈಕ್ವಿಲಿಬ್ರಿಯಮ್. ದಿಸ್ ಇಸ್ ಆಲ್ಸೋ ವೆರಿ ಇಂಪಾರ್ಟೆಂಟ್ ಫಾರ್ ಯೋರ್ 2 mark ಕ್ವೆಶನ್. ನೆಕ್ಸ್ಟ್, ವಾಟ್ ಇಸ್ ರೇಡಿಯಸ್ ಆಫ್ ಗೈರೇಷನ್. ರೇಡಿಯಸ್ ಆಫ್ ಗೈರೇಷನ್ ಅಂದರೆ ಏನು, ಇದನ್ನು 2 ಮಾರ್ಕ್ಸಲ್ಲಿ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಓಕೆ, 2 ಮಾರ್ಕ್ಸಲ್ಲಿ ಕೇಳ್ತಾರೆ. ಆ್ಯಂಡ್ ಡಿರೈವ್ ಟೌ ಇಸ್ ಈಕ್ವಲ್ಸ್ ಟು ಐ ಆಲ್ಫಾ. ದಿಸ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್ ಫಾರ್ 5 mark. ಓಕೆ, ನೆಕ್ಸ್ಟ್, ಕಂಪೇರ್ ಲೀನಿಯರ್ ಮೋಷನ್ ಆ್ಯಂಡ್ ರೊಟೇಷನಲ್ ಮೋಷನ್. ಅಂದರೆ ವಿ ಈಸ್ ಈಕ್ವಲ್ಸ್ ಟು ಯು ಪ್ಲಸ್ ಎ ಟಿ ಅನ್ನೋದನ್ನು ಇದರಲ್ಲಿ ಏನು ಕರೀತಾರೆ, ಈ ಥರ ಇನ್ನು 3 ಇಕ್ವೇಷನ್ ಇದೆಯಲ್ಲ, ಸೊ ಅದನ್ನು ನೀವು ಕಂಪೇರ್ ಮಾಡಬೇಕಾಗತ್ತೆ. ಇದನ್ನು ಅವರು 3 ಮಾರ್ಕ್ಸಲ್ಲಿ ಕೇಳುವ ಸಾಧ್ಯತೆಗಳಿರುತ್ತೆ. ಓಕೆ, ನೆಕ್ಸ್ಟ್, ಒಬ್ಟೈನ್ ಎಕ್ಸ್ಪ್ರೆಷನ್ ಫಾರ್ ಸೆಂಟರ್ ಆಫ್ ಮಾಸ್ ಆಫ್ ಸಿಸ್ಟಮ್ ಆಫ್ n ನಂಬರ್ ಆಫ್ ಪಾರ್ಟಿಕಲ್ಸ್. ಇದನ್ನು 5 ಮಾರ್ಕ್ಗೆ ಕೇಳಬಹುದು. ಓಕೆನಾ, ನೆಕ್ಸ್ಟ್, ವಾಟ್ ಇಸ್ ಕಪಲ್, ಗಿವ್ ಎಕ್ಸಾಂಪಲ್. ಕಪಲ್ ಅಂದರೆ ಏನು. ಓಕೆ, ಅದು ಟೆಕ್ಸ್ಟ್ ಬುಕ್ಕಲ್ಲಿ ಇರ್ತಕ್ಕಂಥ ಡೆಫಿನೇಷನ್ ಬರೀಬೇಕಾಗುತ್ತೆ ಟಾರ್ಕ್ ಬಗ್ಗೆ. ಓಕೆ, ಆ್ಯಂಡ್ ಎಕ್ಸಾಂಪಲ್ಸ್ ಟೆಕ್ಸ್ಟ್ ಬುಕ್ಕಲ್ಲಿ ಕೊಟ್ಟಿರ್ತಾರೆ, ಅದೇ ಎಕ್ಸಾಂಪಲ್ಸ್ನ ಬರೀರಿ. ಓಕೆನಾ, ಸೊ ದಿಸ್ ಪರ್ಟಿಕ್ಯುಲರ್ ಚಾಪ್ಟ್ರಲ್ಲಿ ಇಷ್ಟೇ. ಸೊ ಇದರಲ್ಲಿ ನಿಮಗೆ ಪ್ರಾಬ್ಲಮ್ಸ್, ವೆರೈಟೀಸ್ ಆಫ್ ಪ್ರಾಬ್ಲಮ್ಸನ್ನು ಕೇಳ್ಬೋದು. ನಾನು ಡೆಡಿಕೇಟೆಡಾಗಿ ಒಂದು ವೀಡಿಯೋನ ಇದಕ್ಕೋಸ್ಕರ ಮಾಡ್ತೀನಿ. ಓಕೆನಾ, ಸೊ ಈ ಚಾಪ್ಟರ್ ನೀವು ಇಷ್ಟನ್ನು ಓದ್ಕೊಂಡು ಡೆಫಿನೆಟ್ಲಿ ಯು ಕ್ಯಾನ್ ಡೂ ವೆಲ್. ಓಕೆ, ಬೇರೆ ಏನಾದ್ರು ಡೌಟ್ಸ್ ಇದೆ ಕಮೆಂಟ್ಸಲ್ಲಿ ತಿಳಿಸಿ. ಐ ಕ್ಯಾನ್ ಪೋಸ್ಟ್ ನ್ಯೂ ವಿಡಿಯೋ ಫಾರ್ ದ್ಯಾಟ್. ಥ್ಯಾಂಕ್ ಯು.